ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ, ಕರ್ನಾಟಕ ರಾಜ್ಯದ ವಿಚಾರವಾಗಿ ಕರ್ನಾಟಕ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಅಮಿತ್ ಶಾ ಅವರು ಅರವಿಂದ್ ಲಿಂಬಾವಳಿ ಅವರ ಮೂಲಕ ವಿಜಯೇಂದ್ರ ಅವರನ್ನು ಸದ್ಯಕ್ಕೆ ನಾವು ಬದಲಾಯಿಸೋದಿಲ್ಲ ಅನ್ನುವಂತಹ ಅಂತಿಮ ನಿರ್ಧಾರವನ್ನು ತಿಳಿಸಿಯಾಗಿತ್ತು. ಈ ಅಂತಿಮ ನಿರ್ಧಾರ ಬಂದ ಬೆನ್ನಲ್ಲೇ ಯತ್ನಾಳ್ ಅವರು ಕೂಡ ತಮ್ಮ ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ಗೆ ಈಗ ತಿಳಿಸಿದ್ದಾರೆ. ಯತ್ನಾಳ್ ಅವರು ತಿಳಿಸಿರುವಂತಹ ಆ ಅಂತಿಮ ನಿರ್ಧಾರ ಏನು ಮತ್ತು ಸಂಧಾನಕ್ಕೆ ಒಪ್ಪಲಿಲ್ವಾ ಯತ್ನಾಳ್ ಅವರು ಅಥವಾ ವಿಜಯೇಂದ್ರ ಅವರ ಜೊತೆಗೆ ಸೇರಿ ಸಂಧಾನವನ್ನು ಮಾಡಿ ಅಥವಾ ಮುಂದೆ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಯತ್ನಾಳ್ ಅವರು ಒಪ್ಪಿದ್ದಾರಾ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದ ಈ ಬಣ ಬಡಿದಾಟಕ್ಕೆ ಮಲಾಮು ಹಚ್ಚುವಂತಹ ಕೆಲಸದಲ್ಲಿ ಅಮಿತ್ ಶಾ ಅವರು ಬಂದಿದ್ದರು. ಅಮಿತ್ ಶಾ ಅವರು ಒಂದು ತಮ್ಮ ನಿರ್ಧಾರವನ್ನು ಅರವಿಂದ್ ಲಿಂಬಾವಳಿ ಅವರ ಮೂಲಕ ರೆಬಲ್ ನಾಯಕರಿಗೆ ತಿಳಿಸಿಯಾಗಿತ್ತು. ಆ ಒಂದು ನಿರ್ಧಾರ ಏನಾಗಿತ್ತು ಅಂದರೆ, ಈ ರೆಬಲ್ ನಾಯಕರು ಯಾರೆಲ್ಲ ಇದ್ದಾರಲ್ಲ ಎಲ್ಲರನ್ನೂ ಕೂಡ ಕೋರ್ ಕಮಿಟಿಗೆ ಕರೆದುಕೊಂಡು ಬರೋದು ಅಥವಾ ಇವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕರೆದುಕೊಂಡು ಬರೋದು ಅನ್ನುವಂತಹ ನಿರ್ಧಾರ ಆಗಿತ್ತು. ಆದರೆ ಈ ನಿರ್ಧಾರಕ್ಕೆ ಯತ್ನಾಳ್ ಸುತಾರಾಮ್ ಒಪ್ಪುತ್ತಾ ಇಲ್ಲ ಗೆಳೆಯರೆ. ಹಾಗಾಗಿ ಯತ್ನಾಳ್ ಅವರು ಕೂಡ ತಮ್ಮ ಅಂತಿಮ ನಿರ್ಧಾರವನ್ನು ಈಗ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದಾರೆ. ಈಗ ಅಂದರೆ ಈಗಲ್ಲ, ಯಾವಾಗ ಯತ್ನಾಳ್ ಅವರಿಗೆ ಒಂದು ನೋಟಿಸನ್ನು ಕೊಟ್ಟಿತ್ತಲ್ಲ, ಆ ನೋಟಿಸ್ ಕೊಡುವಂತಹ ಸಮಯದಲ್ಲಿಯೇ ಯತ್ನಾಳ್ ಅವರು ತಮ್ಮ ನಿರ್ಧಾರವನ್ನು RSSಗೆ ತಿಳಿಸಿದ್ರು. RSSನ ಮುಕುಂದ್ ಅವರಿಗೆ ತಿಳಿಸಿದ್ರು. ಈಗ ಮುಕುಂದ್ ಅವರಿಂದ ವಿಚಾರ ಬಹಿರಂಗ ಆಗಿದೆ. ಈ ವಿಚಾರವನ್ನು ಕೇಳಿ ಸ್ವತಃ ಹೈಕಮಾಂಡ್ ಕೂಡ ಈಗ ಶಾಕ್ ಆಗಿದೆ. ಏನು ಆ ವಿಚಾರ ಅಂದರೆ, ಯತ್ನಾಳ್ ಅವರು ನಾನು ಯಾವುದೇ ಕಾರಣಕ್ಕೂ ನಾನು ಬಗ್ಗೋದಿಲ್ಲ, ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಜೊತೆ ಸಂಧಾನ ಮಾಡಿಕೊಳ್ಳೋದೇ ಇಲ್ಲ, ವಿಜಯೇಂದ್ರ ಇನ್ನೂ ಬಚ್ಚ, ಅವರ ನಾಯಕತ್ವದಲ್ಲಿ ನಾನು ಹೋಗೋದಿಲ್ಲ ಅನ್ನುವಂತಹ ತಮ್ಮ ಅಂತಿಮ ನಿರ್ಧಾರವನ್ನು ಹೇಳಿದ್ದಾರೆ. ಅದರ ಜೊತೆಗೆ ಯತ್ನಾಳ್ ಅವರು ಹೇಳಿರುವಂತಹ ಇನ್ನೊಂದು ವಿಚಾರ ಏನು ಅಂದರೆ, ನಮ್ಮ ಜೊತೆ ಇರುವವರು ಎಲ್ಲರದ್ದು ಕೂಡ ಇದೇ ನಿರ್ಧಾರ ಆಗಿದೆ. ಹಾಗಾಗಿ ನಾವು BJPಗೆ ಪರ್ಯಾಯ ಹಿಂದೂ ಶಕ್ತಿಯಾಗಿ ಒಂದು ಹಿಂದುತ್ವದ ಆಧಾರದ ಮೇಲೆ, ಹಿಂದುತ್ವದ ಅಜೆಂಡಾ ಮೇಲೆ ಮತ್ತೊಂದು ಪ್ರಾದೇಶಿಕ ಪಕ್ಷವನ್ನು ನಾವು ಕಟ್ತೀವಿ. ಅದರಲ್ಲಿ 60ರಿಂದ 70 ಸ್ಥಾನದಕ್ಕೆ ನಾವು ಚುನಾವಣೆಯಲ್ಲಿ ನಿಲ್ತೀವಿ. ಈ ಮೂಲಕ ನಾವು BJPಗೆ ಸೆಡ್ಡು ಹೊಡಿತೀವಿ ಅಂತ ಯತ್ನಾಳ್ RSSನ ಮುಕುಂದ್ ಅವರಿಗೆ ತಿಳಿಸಿದ್ದಾರೆ. ಮುಕುಂದ್ ಅವರು ಈ ನಿರ್ಧಾರವನ್ನು ಅಮಿತ್ ಶಾ ಅವರಿಗೆ ತಿಳಿಸಿದ್ದಾರೆ. ಯಾವಾಗ ಅಮಿತ್ ಶಾ ಅವರು ಈ ನಿರ್ಧಾರವನ್ನು ಹೇಳಿದ್ರಲ್ಲ, ಆಗ ಅಮಿತ್ ಶಾ ಅವರಿಗೆ ಈ ನಿರ್ಧಾರವನ್ನು ತಿಳಿಸಿದ್ದಾರೆ. ಸೊ ಈ ನಿರ್ಧಾರದ ಅನ್ವಯವಾಗಿಯೇ ಈಗ ಯತ್ನಾಳ್ ಅವರು ಮತ್ತೊಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಏನು ಆ ಹೊಸ ಹೆಜ್ಜೆ ಅಂದರೆ, ಯತ್ನಾಳ್ ಅವರು ತಮ್ಮ ಶಕ್ತಿ ಏನು ಅನ್ನೋದನ್ನು ತೋರಿಸೋದಕ್ಕೋಸ್ಕರ, ತಮ್ಮ ಶಕ್ತಿ ಎಂತಹದ್ದು, ನೀವು ಏನು ಅಂದುಕೊಂಡಿದ್ದೀರಲ್ಲ, ವೀರಶೈವರು, ಪಂಚಮಸಾಲಿಯರು, ಆನಂತರದಲ್ಲಿ ಲಿಂಗಾಯತರು ಎಲ್ಲರೂ ಕೂಡ ಸಮುದಾಯದ ಬಲ ಏನು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರಿಗೆ ಇದೆ ಅಂತ ಅಂದುಕೊಂಡಿದ್ದೀರಲ್ಲ, ಆದರೆ ಅಸಲಿ ವಿಚಾರ ಆ ಎಲ್ಲರ ಬಲವೂ ಇರೋದು ನಮ್ಮ ಬಣಕ್ಕೆ. ಆ ಒಂದು ವಿಚಾರವಾಗಿ ಯಡಿಯೂರಪ್ಪನವರ ಸ್ಟೈಲ್ನಲ್ಲಿಯೇ ಈಗ ಯತ್ನಾಳ್ ಅವರು ಮುಂದಾಗಿದ್ದಾರೆ. ಸಮುದಾಯದ ಎಲ್ಲ ಸ್ವಾಮೀಜಿಗಳನ್ನು ಸೇರಿಸಿ ಯುಗಾದಿ ಟೈಮ್ನಲ್ಲಿ ಕೂಡಲ ಸಂಗಮದಲ್ಲಿ ಒಂದು ಸಮಾವೇಶವನ್ನು ಮಾಡೋದಕ್ಕೆ ಯತ್ನಾಳ್ ಅವರು ನಿರ್ಧಾರ ಮಾಡಿದ್ದಾರೆ. ಯತ್ನಾಳ್ ಅವರ ನಂತರ ಈ ರೆಬಲ್ ಬಣದ ಎಲ್ಲ ನಾಯಕರು ಸೇರಿ ದಾವಣಗೆರೆಯಲ್ಲಿ ಹಿಂದೂ ಸಮಾವೇಶವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಈ ಮೂಲಕ ಹೈಕಮಾಂಡ್ಗೆ ಒಂದು ಉತ್ತರ ಕೊಟ್ಟಂಗಾಯಿತು. ಏನು ಅಂದರೆ, ಸಮುದಾಯದ ಶಕ್ತಿ ನಮ್ಮ ಜೊತೆಗಿದೆ, ಹಾಗಾಗಿ ನೀವು ಏನೂ ಮಾಡೋದಕ್ಕಾಗೋದಿಲ್ಲ. ಒಂದು ವೇಳೆ ನೀವೇನಾದರೂ ವಿಜಯೇಂದ್ರ ಅವರನ್ನು ಮುಂದುವರೆಸಿದ್ದೇ ಆದಲ್ಲಿ ನಾವು ಪಕ್ಷವನ್ನು ಬಿಟ್ಟು ಹೊರಟು ಬಿಡ್ತೀವಿ ಅನ್ನುವಂತಹ ಒಂದು ಮೆಸೇಜನ್ನು ಕೊಡೋದಕ್ಕೆ ಯತ್ನಾಳ್ ಈಗ ನಿರ್ಧಾರ ಮಾಡಿದ್ದಾರೆ. ಸೊ ಈ ಹಿಂದೂ ಸಮಾವೇಶ ಬಹಳ ಅಂದರೆ ಬಹಳ ಮಹತ್ವ ಪಡೆದುಕೊಂಡಿದೆ. ಯಾಕೆಂದರೆ ಗೆಳೆಯರೆ, ಈ ಯತ್ನಾಳ್ ಆ್ಯಂಡ್ ಟೀಮ್ನಲ್ಲಿದ್ದಾರಲ್ಲ, ಅಲ್ಲಿ ಎಲ್ಲ ಸಮುದಾಯದವರು ಕೂಡ ಇದ್ದಾರೆ. ಸೊ ದಲಿತರು ಕೂಡ ಅಲ್ಲಿದ್ದಾರೆ, ಹಿಂದುಳಿದವರು ಕೂಡ ಇದ್ದಾರೆ. ಅದರ ಜೊತೆಗೆ ಗೆಳೆಯರೆ, ಪಂಚಮಸಾಲಿ ಆಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಒಂದು ದೊಡ್ಡ ಹಿಂದೂ ಸಮುದಾಯವೇ ಈಗ ಯತ್ನಾಳ್ ಅವರ ಆ ಒಂದು ಟೀಮ್ ಏನಿದೆಯಲ್ಲ ಆ ಟೀಮ್ನಲ್ಲಿದ್ದಾರೆ. ಸೊ ಹಾಗಾಗಿ ಈ ಸಮಾವೇಶ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಎಲ್ಲರೂ ತಮ್ಮ ತಮ್ಮ ಸಮುದಾಯದ ಜನರನ್ನು ದಾವಣಗೆರೆಯಲ್ಲಿ ಸೇರಿಸಿಬಿಟ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ
ಜನ ಸೇರ್ತಾರೆ. ಸೊ ಇದರ ಹಿಂದೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡಿತೀವಿ ಅಂತಾರಲ್ಲ, ಆ ತಂತ್ರಗಾರಿಕೆಯನ್ನು ಯತ್ನಾಳ್ ಆ್ಯಂಡ್ ಟೀಮ್ ಇಲ್ಲಿ ಯೂಸ್ ಮಾಡ್ತಾ ಇದೆ. ಏನು ಆ ತಂತ್ರಗಾರಿಕೆ ಅಂದರೆ, ಯತ್ನಾಳ್ ಆ್ಯಂಡ್ ಟೀಮ್ ಈಗ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದೆ, ನಾವು ಇಲ್ಲಿಂದ ಹೊರಗಡೆ ಹೋಗಿಬಿಡ್ತೀವಿ ಅಂತ. ಸೊ ಯತ್ನಾಳ್ ಅವ್ರಿಗೂ ಕೂಡ ಅರ್ಥ ಆಗಿದೆ, ನಾನು ಪಕ್ಷಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ಅರ್ಥ ಆಗಿದೆ. ಯಾಕೆಂದರೆ ಈ ಹಿಂದೆ ಅವರಿಗೆ ನೋಟಿಸ್ ಕೊಡಲಾಗಿತ್ತು, 24 ಗಂಟೆಯಲ್ಲಿ ಉತ್ತರವನ್ನು ಕೊಡಿ ಅಂತ ಹೇಳಿದರು. ಆದರೆ ಯತ್ನಾಳ್ ಅವರು ಆ ನೋಟಿಸ್ಗೂ ಕೂಡ ಕ್ಯಾರೇ ಅನ್ನಲಿಲ್ಲ. ಸೊ ಆದರೂ ಕೂಡ ಯತ್ನಾಳ್ ಅವರನ್ನು ಪಕ್ಷದಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಯತ್ನಾಳ್ ಅವರಿಗೆ ಹಿಂದೆ ಬಲ ಇದೆ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತು. ಸೊ ಹಾಗಾಗಿಯೇ ನನ್ನನ್ನು ಇಟ್ಕೊಂಡಿದ್ದಾರೆ ಅಂತ ಯತ್ನಾಳ್ ಅವರು ಈ ವಿಚಾರಕ್ಕಾಗಿ ಅಂದರೆ ಈ ಸಮಾವೇಶಕ್ಕೆ ಮುಂದಾಗಿದ್ದಾರೆ. ಸೊ ಇದರಲ್ಲಿ ಒಂದು ಲಾಜಿಕ್ ಇದೆ. ಏನು ಅಂದರೆ, ಒಂದು ವೇಳೆ ರಾಜ್ಯಾಧ್ಯಕ್ಷರ ಅನೌನ್ಸ್ಮೆಂಟ್ ಇನ್ನೂ ಕೂಡ ಆಗಿಲ್ಲ, ಅಮಿತ್ ಶಾ ಅವರು ತಮ್ಮ ನಿರ್ಧಾರವನ್ನು ಹೇಳಿದ್ದಾರೆ ಅಷ್ಟೇ, ಆದರೆ ಅನೌನ್ಸ್ಮೆಂಟ್ ಆಗಿಲ್ಲ. ಅನೌನ್ಸ್ಮೆಂಟ್ ಆಗಲಿಲ್ಲ ಅಂದರೆ, ಸೊ ಯಾವಾಗ ಈ ಸಮಾವೇಶ ಮುಗಿಯೋದ್ರೊಳಗಡೆ ಅನೌನ್ಸ್ಮೆಂಟ್ ಮಾಡಲಿಲ್ಲಪ್ಪ, ಯಥಾ ಪ್ರಕಾರ ಹೀಗೆ ಮುಂದುವರಿತಾ ಇದೆ, ಅನೌನ್ಸ್ಮೆಂಟ್ ಮಾಡೋದು ಬೇಡ ಅಂತ ಹೈಕಮಾಂಡ್ ಅಂದುಕೊಂಡ್ರೆ, ಯಾಕೆಂದರೆ ಈಗ ಯತ್ನಾಳ್ ಆ್ಯಂಡ್ ಟೀಮ್ ಪಕ್ಷ ಬಿಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಹೈಕಮಾಂಡ್ಗೆ ಗೊತ್ತು. ಸೊ ಹಾಗಾಗಿ ಈ ಸಮಾವೇಶ ಮುಗಿಯೋಷ್ಟರಲ್ಲಿ ಸದ್ಯಕ್ಕೆ ಅನೌನ್ಸ್ಮೆಂಟ್ ಬೇಡ ಅಂತ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಹೈಕಮಾಂಡ್ಗೆ ಒಂದು ಮೆಸೇಜ್ ಕೊಟ್ಟಂಗಾಗತ್ತೆ, ನಮ್ಮ ಶಕ್ತಿ ಏನು ಅನ್ನೋದನ್ನು ತೋರಿಸೋದಕ್ಕೆ. ಸೊ ಇದು ಒಂದು. ಆದರೆ ಇನ್ನೊಂದು ಲೆಕ್ಕಾಚಾರ ಬೇರೆ ಇದೆ. ಇನ್ನೊಂದು ಲೆಕ್ಕಾಚಾರ ಏನು ಅಂದರೆ, ಈ ಸಮಾವೇಶ ಮಾಡೋಷ್ಟರಲ್ಲಿ ಅನೌನ್ಸ್ಮೆಂಟ್ ಆಗಿಬಿಡ್ತು, ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಅನೌನ್ಸ್ಮೆಂಟ್ ಆಗಿಯೇ ಬಿಡ್ತು. ಆಗ ಏನಾದರೂ ಅನೌನ್ಸ್ಮೆಂಟ್ ಆದರೆ ಆ ಸಮಯದಲ್ಲಿ ಪಕ್ಷವನ್ನು ಬಿಟ್ಟು ಸಮಾವೇಶ ಮಾಡಿ ಆ ಸಮಾವೇಶದಲ್ಲಿ ತಮ್ಮ ಪ್ರಾದೇಶಿಕ ಪಕ್ಷವನ್ನು ಅನೌನ್ಸ್ ಮಾಡೋದು ರೆಬಲ್ ನಾಯಕರ ಒಂದು ಉದ್ದೇಶ. ಸೊ ಎರಡೂ ಆಪ್ಷನನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಒಂದು ವೇಳೆ ಅನೌನ್ಸ್ಮೆಂಟ್ ಆಗಲಿಲ್ಲ ಅಂದರೆ ಪಕ್ಷದಲ್ಲೇ ಇದ್ದುಕೊಂಡು ನಮ್ಮ ಶಕ್ತಿ ತೋರಿಸೋದು, ಆಗಲಿಲ್ಲ ಅಂದರೆ ನಮ್ಮ ಪಕ್ಷವನ್ನು ನಾವು ಜನರ ಮುಂದೆ ಅನೌನ್ಸ್ ಮಾಡೋದು ಅಂತ. ಒಂದು ವೇಳೆ ಜನರ ಮುಂದೆ ಅನೌನ್ಸ್ ಮಾಡಿ ಪಕ್ಷದಿಂದ ಯತ್ನಾಳ್ ಆ್ಯಂಡ್ ಟೀಮ್ ಹೊರಗಡೆ ಬಂದರೆ ಬಿ ಜೆ ಪಿಗೆ ನಷ್ಟ ಆಗುತ್ತಾ ಅಂತ ನೋಡೋದಾದರೆ ಗೆಳೆಯರೆ, ಬಿ ಜೆ ಪಿಗೆ ನಷ್ಟ ಆಗಿಯೇ ಆಗುತ್ತೆ. ಯಾಕೆ ಅನ್ನೋದನ್ನು ಹೇಳಿಬಿಡ್ತೀನಿ. ಈ ಟೀಮ್ನವರು ಗೆಲ್ತಾರೆ ಅನ್ನುವಂತಹ ವಿಚಾರದಲ್ಲಿ ಅಲ್ಲ, ಈ ಒಂದು ಟೀಮ್ ಆ್ಯಕ್ಟಿವ್ ಆಗಿರೋದು ಈ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಸೊ ಹಾಗಾಗಿ ಈ ಭಾಗದಲ್ಲಿ ಈ ಸಮುದಾಯದ ಮತಗಳು ತುಂಬ ಇವೆ. ಸೊ ಯಾವಾಗ ಬಿ ಜೆ ಪಿ ಅಧಿಕಾರದ ಹೊಸ್ತಿಲಿಗೆ ಬಂದು ನಿಂತಿದೆಯಲ್ಲ, ಆ ಸಮಯದಲ್ಲಿ ಶೇಕಡಾವಾರು ನಾವು ತಗೊಳ್ಳೋದಾದರೆ ಈ ಒಂದು ಭಾಗದಲ್ಲಿ ಅಂದರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಿಂದ 65% ಓಟ್ಗಳು ಬಿದ್ದಿದೆ. ಸೊ ಓವರಾಲ್ ಓಟ್ಗಳನ್ನ ನಾವು ಕನ್ಸಿಡರ್ ಮಾಡೋದಾದರೆ, ಹಾಗಾಗಿಯೇ ಈ ಸಮುದಾಯದ ಮತಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಸಮುದಾಯದ ಮತಗಳು ಒಡೆದು ಛಿದ್ರ ಆಗುತ್ತೆ. ಸೊ ಹಾಗಾಗಿ ಬಿ ಜೆ ಪಿಗೆ ಇದು ಸರಿಯಾಗಿ ಏಟು ಕೊಡುವಂತಹ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿಯೇ ಹೈಕಮಾಂಡ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಯಾವಾಗ ನೋಟಿಸ್ ಕೊಟ್ಟರು, ನೋಟಿಸ್ ಕೊಟ್ಟ ತಕ್ಷಣ ಏನು ಒಂದು ಉತ್ತರ ಕೊಡಿ, ಇಲ್ಲ ಅಂದರೆ ನಮ್ಮ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಅಂತ ಆವಾಗ ಹೇಳಿದರು. ಆದರೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಲಿಲ್ಲ, ಸುಮ್ಮನೆ ಇದ್ದಾರೆ ಹೈಕಮಾಂಡ್ ನಾಯಕರು. ಯಾಕೆ ಸುಮ್ಮನೆ ಇದ್ದಾರೆ ಅಂದರೆ ಇದೇ ವಿಚಾರಕ್ಕಾಗಿ. ಸೊ ಹಾಗಾಗಿಯೇ ಯತ್ನಾಳ್ ಅವರಿಗೆ ಗೊತ್ತು ಹೈಕಮಾಂಡ್ ನನ್ನ ಏನೂ ಮಾಡೋದಿಲ್ಲ ಅಂತ. ಆ ಒಂದು ಕಾರಣಕ್ಕಾಗಿಯೇ ಯತ್ನಾಳಿಗ ಸಮಾವೇಶ ಹಾಗೆ ಹೀಗೆ ಅಂತ ಒಂದು ಮೆಸೇಜ್ ಕೊಡೋಕ್ಕೆ ಹೋಗ್ತಾ ಇರೋದು. ಈಗ ಹೈಕಮಾಂಡ್ನ ನಿಲುವು ಏನಾಗಬಹುದು ಅಂತ ಯೋಚನೆ ಮಾಡೋದಾದರೆ, ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಏನನ್ನೂ ಕೂಡ ಅವರು ಮಾತನಾಡೋದಿಲ್ಲ. ಯಾಕೆ ಅಂದರೆ ಈ ಬಿಕ್ಕಟ್ಟು ಇದೇ ತರಹ ಮುಂದುವರಿಲಿ, ಮುಂದೆ ನೋಡೋಣ, ಸದ್ಯಕ್ಕೆ ಕರ್ನಾಟಕದಲ್ಲಿ ಏನು ಎಲೆಕ್ಷನ್ ಇಲ್ಲ, ಏನಿಲ್ಲ, ಸದ್ಯಕ್ಕೆ ಯಾಕೆ ಏನೂ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬರಬಹುದು. ಯಾಕೆ ಅಂದರೆ ಒಂದು ಕಾಂಗ್ರೆಸ್ನಲ್ಲಿಯೂ ಕೂಡ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಆ ಬೆಳವಣಿಗೆಯನ್ನು ನೋಡಿಕೊಂಡು ಇಲ್ಲಿ ನಾವು ರಾಜ್ಯಾಧ್ಯಕ್ಷರ ಆಯ್ಕೆ ಅವೆಲ್ಲವನ್ನು ಕೂಡ ಮಾಡಿದ್ರಾಯಿತು. ಇಲ್ಲ ಅಂದರೆ ಇದೇ ತರಹ ಇರಲಿ ಬಿಡಿ, ಇನ್ನೂ ಒಂದು 3 ತಿಂಗಳು ಹೀಗೆ ಇರಲಿ, ವಿಜಯೇಂದ್ರನೇ ರಾಜ್ಯಾಧ್ಯಕ್ಷರಾಗಲಿ, ಇವರು ಇದೇ ತರಹ ಸಮಾವೇಶ ಏನು ಅದನ್ನೇ ಮಾಡ್ಕೊಂಡು ಹೋಗಲಿ, 3 ತಿಂಗಳು ಆದಮೇಲೆ ನೋಡೋಣ, ಸೊ ಮುಂದೆ ಏನಾಗುತ್ತೆ ಅನ್ನುವಂತಹ ಕಾದು ನೋಡುವ ತಂತ್ರಕ್ಕೆ ಈಗ ಹೈಕಮಾಂಡ್ ಮೊರೆ ಹೋಗಬಹುದು. ಇದು ಗೆಳೆಯರೆ ಯತ್ನಾಳ್ ಅವರು ತಿಳಿಸಿರುವಂತಹ ತಮ್ಮ ಅಂತಿಮ ನಿರ್ಧಾರ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.